ತತ್ವಜ್ಞಾನ ಪ್ರಸರಣಕ್ಕೋಸ್ಕರ ಆರಂಭಗೊಂಡ ಸಂಸ್ಥೆ ಜ್ಞಾನಗಮ್ಯ ಪ್ರಸರಣ ಸಂಸ್ಥೆ. ಇದೀಗ 6 ವರ್ಷ ತುಂಬಿ 7ನೇ ವರ್ಷಕ್ಕೆ ಯಶಸ್ವಿಯಾಗಿ ಕಾಲಿಟ್ಟಿದೆ. ಇಂತಹ 7ನೇ ವರ್ಷದ ಜ್ಞಾನಗಮ್ಯ ಪ್ರಸರಣ ಸಂಸ್ಥೆಯ ಒಂದು ಹುಟ್ಟಿದ ಹಬ್ಬದ ಸಮಾರಂಭದಲ್ಲಿ ರಾಘವೇಂದ್ರ ಸ್ವಾಮಿಗಳಿಂದ ಸಂತಾನವಾದ ಈ ಒಂದು ರೋಚಕ ಮಹಿಮೆಯ ಅನುಸಂಧಾನವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಕಲಿಯುಗದಲ್ಲಿ ಕಾಮಧೇನು ಸುರತರುವಂತೆ ಎಲ್ಲರಿಷ್ಟವ ನೀವ ಗುರು ರಾಘವೇಂದ್ರರು, ಎಲ್ಲರಿಷ್ಟವ ನೀವ ಗುರು ರಾಘವೇಂದ್ರರು. ನಾರಾಯಣಾಯ ಪರಿಪೂರ್ಣ ಗುಣಾರ್ಣಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಆರಾಧನೆಯ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ಶ್ರೀ ರಾಘವೇಂದ್ರ ಪ್ರಭುಗಳು ಭಾರತೀಯ ತತ್ವಜ್ಞಾನದ ಮೂಲ ಗ್ರಂಥಗಳಾದ ವೇದ ಉಪನಿಷತ್ತುಗಳು, ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರಗಳು ಇದರ ಪ್ರತಿ ಪದಗಳ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟು ಉಪಕಾರ ಮಾಡಿದ ಮಹನೀಯರು. ಈ 3 ಪ್ರಸ್ಥಾನಗಳಿಗೆ ಶ್ರೀಮದ್ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ, ಟೀಕಾಚಾರ್ಯರು ಟೀಕೆಗಳನ್ನು ಬರೆದಿದ್ದಾರೆ, ಟಿಪ್ಪಣಿಗಳನ್ನು ಹಲವು ಮಹನೀಯರು ಬರೆದಿದ್ದಾರೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ಪೂಜ್ಯ ಶ್ರೀ ರಾಘವೇಂದ್ರ ಪ್ರಭುಗಳು ಬ್ರಹ್ಮಸೂತ್ರಗಳು, ಋಗ್ವೇದದ 40 ಸೂಕ್ತಗಳು, 10 ಉಪನಿಷತ್ತುಗಳು ಹಾಗೂ ಭಗವದ್ಗೀತೆಯ ಸಮಗ್ರ ಶ್ಲೋಕಗಳು ಎಲ್ಲದಕ್ಕೂ ಕೂಡ ಪ್ರತಿ ಪದಗಳಿಗೆ ಬಿಡಿಸಿ ಬಿಡಿಸಿ ಅರ್ಥವನ್ನು ಬರೆದು ತೋರಿಸಿಕೊಟ್ಟು ಗೀತಾರ್ಥ, ಸೂತ್ರಾರ್ಥ, ವೇದಾರ್ಥ, ಉಪನಿಷದ ಅರ್ಥಗಳನ್ನು ಎಲ್ಲ ಸಜ್ಜನರಿಗೆ ತಿಳುವಳಿಕೆಗೆ ಎಟುಕುವಂತೆ ತಿಳಿಸಿಕೊಟ್ಟ ಮಹನೀಯರು ಶ್ರೀ ರಾಘವೇಂದ್ರ ಪ್ರಭುಗಳು. ಅದಲ್ಲದೆ ಸದಾಚಾರ ಸಂಪನ್ನರಾದವರಿಗೆ ಅನೇಕ ಆಚಾರ ವ್ಯವಹಾರಗಳಿಗೆ ತಿಳಿದುಕೊಳ್ಳಬೇಕಾದಂತಹ ಮಾಹಿತಿಗಳನ್ನು ತಿಳಿಸುವ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಭಗವಂತನ ಮಹಿಮೆಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧನವಾಗಿರುವಂತಹ ಭಾಗವತ, ಮಹಾಭಾರತ, ರಾಮಾಯಣ ಈ ಗ್ರಂಥಗಳ ಅರ್ಥ ಸಂಗ್ರಹವನ್ನು, ಕಥಾ ಸಂಗ್ರಹವನ್ನು ಮಾಡಿಕೊಟ್ಟು ಇತಿಹಾಸ ಪುರಾಣಗಳ ಗ್ರಂಥಗಳ ಅಧ್ಯಯನಕ್ಕೂ ನಮಗೆ ಬೇಕಾದ ಅನುಗ್ರಹ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅಂತಹ ಶ್ರೀ ರಾಘವೇಂದ್ರ ಪ್ರಭುಗಳು ಎಷ್ಟು ದೊಡ್ಡ ಘನ ವಿದ್ವಾಂಸರೋ ಅಷ್ಟೇ ಮಹಾಕರುಣಾಳುಗಳು. ಅವರು ಬೃಂದಾವನ ಪ್ರವೇಶ ಮಾಡಿ ಸುಮಾರು 350ಕ್ಕೂ ಹೆಚ್ಚು ವರ್ಷಗಳು ಸಂದು ಹೋದರೂ ಕೂಡ ಇಂದಿಗೂ ಎಂತಹ ದೀನ ದಲಿತ ಜನರೂ ಕೂಡ ತಮ್ಮ ಮನೆಯಲ್ಲೇ ಕಷ್ಟದಲ್ಲಿ ಅವರ ಹೆಸರನ್ನು ನೆನೆಸಿಕೊಂಡರೂ ಸಾಕು, ಅವರ ಒಂದು ಚಿತ್ರಪಟಕ್ಕೆ ನಮಸ್ಕಾರ ಮಾಡಿ ದೀಪ ಹಚ್ಚಿದರೂ ಸಾಕು,
ಅವರ ಚಿತ್ರಪಟವನ್ನು ತಮ್ಮ ಮನೆಯಲ್ಲೇ ಇಟ್ಟುಕೊಂಡು ಪ್ರದಕ್ಷಿಣೆ ಹಾಕಿದರೂ ಸಾಕು, ಅವರ ಕಷ್ಟಗಳನ್ನು ಪರಿಹಾರ ಮಾಡಿ ಅನುಗ್ರಹ ಮಾಡುವ ಮಹಾಕರುಣಾಳುಗಳು ಅನ್ನುವುದು ಇಂದಿಗೂ ಜನರ ಅನುಭವಕ್ಕೆ ಬರ್ತಾ ಇರತಕ್ಕ ಸಂಗತಿ. ಯಾವುದೋ ಸ್ವಾರ್ಥದಿಂದ ಸಮಾಜಕ್ಕೆ ಉಪಕಾರವನ್ನು ಮಾಡುವಂತಹ ರಾಜಕಾರಣಿಗಳ ಗುಂಪಿಗೆ ಸೇರುವವರಲ್ಲ. ತಮ್ಮ ಬಗ್ಗೆ ಎಲ್ಲ ರೀತಿಯ ಭಾವನೆಗಳ ಉಕ್ಕೇರಲಿ ಅಂಥೇಳಿ ಅನೇಕ ವಾಮಾಚಾರಗಳ ಮೂಲಕ ಪವಾಡಗಳನ್ನು ತೋರಿಸಿ ಜನರನ್ನು ಮೋಸಗೊಳಿಸುವಂತಹ ಹುನ್ನಾರವು ರಾಘವೇಂದ್ರ ಸ್ವಾಮಿಗಳ ಈ ಕೃತಿಯಲ್ಲಿ ಇಲ್ಲ. ಮತ್ತು ಕೇವಲ ಭಗವಂತನ ಅನುಗ್ರಹದಿಂದ ಗಳಿಸಿಕೊಂಡ ಪುಣ್ಯವನ್ನು ಭಗವಂತನ ಸನ್ನಿಧಾನ ಪಾತ್ರರಾದ ಸಮಾಜದ ಛಲಪ್ರತಿಮೆಗಳಿಗೆ ತಲುಪಿಸುವಂತಹ ನಿಸ್ವಾರ್ಥವಾದ ಅನುಗ್ರಹ ದೃಷ್ಟಿ, ಸಮರ್ಪಣಾ ಭಾವದ ದೃಷ್ಟಿ. ಯಾವುದೇ ಜಾತಿ ಮತ ಪಂಥ ಯಾವ ಭೇದ ಭಾವವೂ ಇಲ್ಲದೆ ನೆನೆಸಿಕೊಂಡವರಿಗೆಲ್ಲ ಅನುಗ್ರಹ ಮಾಡುವಂತಹ ಉದಾರವಾದ ಅಂತಃಕರುಣ ಶ್ರೀ ರಾಘವೇಂದ್ರ ಸ್ವಾಮಿಗಳದ್ದು. ಅವರ ಶ್ಲೋಕದಲ್ಲಿ ನಾವು ಹೇಳ್ತೇವೆ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ಸಂತಾನ ಸಂಪತ್ತು, ಪರಿಶುದ್ಧವಾದ ಭಕ್ತಿ, ವಿಶೇಷವಾದ ತತ್ವಜ್ಞಾನ ಮತ್ತು ವಾಕ್ಪಾಠವ, ದೇಹಪಾಠವ ಇದೆಲ್ಲವನ್ನೂ ನಮಗೆ ಅನುಗ್ರಹ ಮಾಡಿ ನಮ್ಮ ಶಾರೀರಿಕ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ನಮ್ಮನ್ನು ಕಾಪಾಡುವ ರಾಘವೇಂದ್ರ ಪ್ರಭುಗಳು ಎಂಬುದಾಗಿ ಈ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ಇಂತಹ ರಾಘವೇಂದ್ರರ ಮಹಿಮೆಗೆ ಪೋಷಕವಾಗುವಂತಹ ಒಂದೆರಡು ನಡೆದ ಘಟನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಬಹಳ ಹಿಂದೆ 1995 ಸೆಪ್ಟೆಂಬರ್ 26 ಮಂತ್ರಾಲಯಕ್ಕೆ ಒಂದು ಗಂಡು ಮಗುವಿನ ಜೊತೆಯಲ್ಲಿ ಇಬ್ಬರು ದಂಪತಿಗಳು ಬಂದಿದ್ದರು. ಅವರ ಪುರುಷರ ಹೆಸರು ಕಾಮರಾಜ್ ಎಂಬುದಾಗಿ, ಅವರ ಮಡದಿ ಶ್ರೀಮತಿ ವಿಜಯ, ಅವರ ಮಗು 6 ವರ್ಷದ ಗಂಡು ಕೂಸು ಗೋಕುಲ ಕೃಷ್ಣ. ಇವರು ಮಂತ್ರಾಲಯಕ್ಕೆ ಬಂದ ಕಾರಣ ಏನು ಹಾಗೆ ಅಂತಂದರೆ, ಇವರಿಗೆ ಆಗಾಗ ತುಂಬ ಹೊಟ್ಟೆ ನೋವು ಬರ್ತಾ ಇತ್ತು. ಆ ಹೊಟ್ಟೆ ನೋವು ಬರುವುದರ ಜೊತೆಯಲ್ಲಿ ಹೆಣ್ಮಕ್ಕಳ ಅನೇಕ ತೊಂದರೆಗಳು ಅವರನ್ನು ಬಾಧಿಸ್ತಾ ಇತ್ತು. ವೈದ್ಯರಲ್ಲಿ ಹೋಗಿ ತಪಾಸಣೆ ಮಾಡಿಸಿದರೆ ವೈದ್ಯರೇ ಹೇಳಿದರು, ಇನ್ನೊಂದು ಪ್ರಸವ ಆದರೆ ಆಗ ಎಲ್ಲ ವೇದನೆಗಳು ಪರಿಹಾರವಾಗುತ್ತೆ, ಎಲ್ಲ ಹೆಣ್ಮಕ್ಕಳಿಗೆ ಬರಬಹುದಾದ ಈ ತೊಂದರೆಗಳೆಲ್ಲ ಮುಂದಿನ ಪ್ರಸವದ ಜೊತೆಯಲ್ಲಿ ಪರಿಹಾರವಾಗತ್ತೆ ಅಂತ ಸಲಹೆ ಕೊಟ್ಟರು. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಮತ್ತೊಂದು ಪ್ರಸವ ಆಗಿ ಎಲ್ಲ ವೇದನೆಗಳು ಪರಿಹಾರವಾಗಲಿ ಅಂತ ಅವರು ಪ್ರಾರ್ಥನೆ ಮಾಡುವುದಕ್ಕಾಗಿ ಮಂತ್ರಾಲಯಕ್ಕೆ ಬಂದಿದ್ದರು. ಅವರು ಚೆನ್ನೈನಲ್ಲಿ ವಾಸ ಮಾಡತಕ್ಕಂತಹ ದಂಪತಿಗಳು. ಚೆನ್ನೈನಿಂದ ಮಂತ್ರಾಲಯಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿ ಸೇವೆ ಸಲ್ಲಿಸಿದರು. ಅಲ್ಲಿಂದ ಅವರು ಚೆನ್ನೈಗೆ ಹೋದ ಮೇಲೆ ಆ ಶ್ರೀಮತಿ ವಿಜಯ ಕಾಮರಾಜ್ ಅವರು ಗರ್ಭವತಿಯಾದರು. ಅದು 5ನೇ ತಿಂಗಳು ನಡೀತಾ ಇದೆ. ಒಂದು ಗುರುವಾರ ಮುಂಜಾನೆ 3:15 ಸಮಯ. ಆಗ ಒಂದು ಸ್ವಪ್ನ ಅವರಿಗೆ ಕಾಣಿಸ್ತು. ಏನು ಹಾಗೆ ಅಂತಂದರೆ, ಒಬ್ಬ ಕಾವಿ ತೊಟ್ಟ ವೃದ್ಧರಾದ ಹಿರಿಯರು ಬಂದು, ಅಮ್ಮ ವಿಜಯ, ನಿನಗೆ ಸುಖ ಪ್ರಸವ ಆಗತ್ತೆ, ಹೆಣ್ಣು ಮಗು ಆಗತ್ತೆ. ಆ ಪ್ರಸವದ ಸಮಯದಲ್ಲಿ ನಿನ್ನ ಜೊತೆಗೆ ಯಾರೂ ಇರಲ್ಲ, ನಾನೇ ಇದ್ದು ನಿನಗೆ ಸಹಾಯ ಮಾಡ್ತೇನೆ, ಅನುಗ್ರಹ ಮಾಡ್ತೇನೆ. ಆ ಮಗು ಹೆಣ್ಣು ಮಗು ಗುರುವಾರ ಹುಟ್ಟತ್ತೆ, ಬೆಳಗಿನ ಜಾವ 3:15 ಹುಟ್ಟತ್ತೆ. ಆ ಮಗುವಿಗೆ ನನ್ನ ತಾಯಿಯ ಹೆಸರು ಗೋಪಿಕಾಂಬ ಅಂತ, ನನ್ನ ತಾಯಿಯ ಹೆಸರಿಡಬೇಕು ನೀನು ಹಾಗೆ ಅಂತ ಸ್ವಪ್ನ ಆಯಿತು. ಕೂಡಲೇ ರೋಮಾಂಚನ ಆಗಿ ಎದ್ದು ಗಡಿಯಾರ ನೋಡ್ತಾರೆ. ಸರಿಯಾಗಿ ಬೆಳಗಿನ ಜಾವ 3:15 ಸಮಯದಲ್ಲೇ ಆ ಕನಸು ಬಿದ್ದಿದೆ. ಮುಂದೆ ಅವರಿಗೆ ನಿದ್ರೆ ಮಾಡಲಿಕ್ಕಾಗಲಿಲ್ಲ. ಆ ಒಂದು ಖುಷಿಯಲ್ಲಿ ತಮ್ಮ ಗಂಡನ ಜೊತೆಯಲ್ಲಿ ಅದನ್ನು ಹಂಚಿಕೊಂಡರು. ಅವರು ಸಹಜವಾಗಿಯೇ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿದ್ದರು. ಜೀವನದ ಎಲ್ಲ ಘಟ್ಟಗಳಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಳ್ಳದೆ ಯಾವುದನ್ನು ಅವರು ಕೆಲಸವನ್ನು ಆರಂಭ ಮಾಡ್ತಾ ಇರಲಿಲ್ಲ. ಏನೇ ಆದರೂ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿಕೊಂಡು ಅವರಲ್ಲಿ ಅತ್ಯಂತ ಭಕ್ತಿಯನ್ನು ತೋರ್ತಾ ಇದ್ದಂತಹ ದಂಪತಿಗಳು ಕುಟುಂಬ ಅದು. ಆನಂತರ ಅನೇಕ ತಿಂಗಳು ಕಳೆದವು. ಒಮ್ಮೆ 10 ದಿವಸಕ್ಕೆ ಮುಂಚೆ ಚೆನ್ನೈಯಲ್ಲಿರುವ ಮೈಲಾಪುರದ ದೊಡ್ಡ ಆಸ್ಪತ್ರೆಗೆ ಸೇರಿಕೊಂಡರು. ಡಾಕ್ಟರು ಅದನ್ನೆಲ್ಲ ಪರೀಕ್ಷೆ ಮಾಡಿ ಅವರು ಹೇಳಿದರು, ಇನ್ನು 3 ವಾರಗಳ ಮುಂಚೆ ಪ್ರಸವ ಆಗಲಿಕ್ಕೆ ಸಾಧ್ಯ ಇಲ್ಲ, ಇನ್ನು 3 ವಾರಗಳು ಕಳೆದ ಮೇಲೆ ಪ್ರಸವ ಆಗತ್ತೆ
ಹಾಗೆ ಅಂತ ವೈದ್ಯರು ಹೇಳಿದರು. ಆದರೆ ವೈದ್ಯರು ಕೊಟ್ಟ ಸಮಯದ 3 ವಾರಕ್ಕೆ ಮುಂಚೆ ಕೆಲವು ವಿಚಿತ್ರವಾದ ಘಟನೆಗಳು ಸಂಭವಿಸಿದವು. ಏನಾಯಿತು ಅಂತಂದರೆ 1996 ಜೂನ್ 5ನೇ ತಾರೀಕು ಬುಧವಾರ ಬೆಳಗಿನ ಪೂಜೆ, ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ರಾತ್ರಿ ಮಲಗುವಾಗ 9 ಗಂಟೆ, ಮರುದಿವಸ ಗುರುವಾರ ಆ ಕನಸಿನ ನೆನಪು ಬಂದು ವೈದ್ಯರು ಹೇಳಿದಂತೆ ಇನ್ನು 3 ವಾರದ ನಂತರ ಪ್ರಸವ ಅಂತ ಹೇಳಿದ್ದಾರೆ. ಇನ್ನು 3 ಗುರುವಾರಗಳಲ್ಲಿ ಯಾವುದೋ ಒಂದು ಗುರುವಾರದಂದು ಪ್ರಸವ ಆಗಬಹುದು ಅಂತ ಅಂದುಕೊಂಡು ಮಾತಾಡಿಕೊಂಡು ಮಲಗಿದ್ದಾರೆ. ಆದರೆ ಒಂದು ಹೊತ್ತಿನಲ್ಲಿ ಇದ್ದಕ್ಕಿದ್ದಂತೆ ತುಂಬ ಉದರ ವೇದನೆ ಶುರುವಾಯಿತು. ಆಗ ರಾತ್ರಿ 10:30 ಡಾಕ್ಟ್ರು ಹೀಗೆ ಉದರ ವೇದನೆ ಬಂದರೆ ತೆಗೆದುಕೊಳ್ಳೋಕ್ಕೆ ಒಂದು ಮಾತ್ರೆ ಕೊಟ್ಟಿದ್ದರು ಮುಂಚಿತವಾಗಿ. ಆ ಮಾತ್ರೆಯನ್ನು ತೆಗೆದುಕೊಂಡರು. ಆದರೂ ಹೊಟ್ಟೆ ನೋವು ಹೋಗಲಿಲ್ಲ. ಕೊನೆಯಲ್ಲಿ ಡಾಕ್ಟ್ರಿಗೆ ಫೋನ್ ಮಾಡಿ ಹೀಗೆ ಆಗ್ತಾ ಇದೆ ಅಂತಂದರು. ಡಾಕ್ಟ್ರ್ ಅಂದರು, ನಾನು ಕೊಟ್ಟಿರೋ ಅವಧಿಗೆ ಮುಂಚೆ ಪ್ರಸವ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಇದು ಒಂದು ಸುಳ್ಳು ನೋವು ಬಂದಿರುತ್ತೆ, ಇನ್ನೊಂದು ಮಾತ್ರೆ ತಗೊಳ್ಳಿ ಪರವಾಗಿಲ್ಲ ಅಂತ ಫೋನಿನಲ್ಲೇ ವೈದ್ಯರು ಹೇಳಿದರು. ಅದೇ ಪ್ರಕಾರ ಮತ್ತೊಂದು ಮಾತ್ರೆಯನ್ನು ತೆಗೆದುಕೊಂಡರು. ಆದರೂ ಕೂಡ ನೋವು ಜಾಸ್ತಿ ಆಯಿತೇ ಹೊರತು ನೋವು ಬಗೆಹರಿಯಲಿಲ್ಲ. ಆಗ ತಮ್ಮ ಅಮ್ಮನಿಗೆ ಫೋನ್ ಮಾಡಿದ್ರು. ಅಮ್ಮ ಈ ವಿಷಯ ಕೇಳಿ ಯೋಚನೆ ಮಾಡಬೇಡ, ನಿನ್ನ ಅಣ್ಣ ತಮ್ಮಂದಿರನ್ನು ಈಗಲೇ ಕಳುಹಿಸಿಕೊಡ್ತೇನೆ ಕಾರಲ್ಲಿ, ನೀನು ಮೊದಲು ಆಸ್ಪತ್ರೆಗೆ ಸೇರ್ಕೋ ಅಂತ ಹೇಳಿ ಆ ವಿಜಯ ಕಾಮರಾಜ್ ಅವರ ಅಣ್ಣ ತಮ್ಮಂದಿರನ್ನು ಕಾರ್ನಲ್ಲಿ ಕಳಿಸಿದರು. 3 ಮಹಡಿಯ ಮೇಲಿದ್ದ ಶ್ರೀಮತಿ ವಿಜಯ ಕಾಮರಾಜ್ ಅವರಿಗೆ ತುಂಬ ವೇದನೆಯಾಗಿ ಮೆಟ್ಟಲು ಇಳಿಯುವುದು ಕೂಡ ಬಹಳ ಕಷ್ಟವಾಗಿತ್ತು. ಆನಂತರ ಯಜಮಾನರಿಗೂ ವಿಷಯ ತಿಳಿಸಿದರು. ಅವರ ಅಣ್ಣ ತಮ್ಮಂದರು ಕಾರ್ ತೆಗೆದುಕೊಂಡು ಬಂದರು. 3 ಜನರು ಸೇರಿ ಮೆಲ್ಲನೆ ಅವರನ್ನು ಕೆಳಗಿಳಿಸಿ ಕಾರಿನಲ್ಲಿ ಕೂಡಿಸಿ ಆಸ್ಪತ್ರೆಗೆ ಕಳಿಸಿದ್ದಾರೆ. ಆಸ್ಪತ್ರೆಗೆ ಹೋದಾಗ 2 ಗಂಟೆ. ಆನಂತರ ಡಾಕ್ಟ್ರು ಬಂದರು. ಡಾಕ್ಟ್ರು ಬಂದು ಹೆರಿಗೆ ನೋವು ಪ್ರಾರಂಭವಾಗಿದೆ, ಆದರೆ ಬೆಳಿಗ್ಗೆ 6:15 ನಂತರ ಪ್ರಸವ ಆಗುತ್ತೆ, ಅದಕ್ಕೆ ಮುಂಚೆ ಪ್ರಸವ ಆಗೋ ಸಂದರ್ಭನೇ ಇಲ್ಲ, ಅವಕಾಶವೇ ಇಲ್ಲ, ಬೆಳಗ್ಗೆ 6:15 ನಂತರ ಪ್ರಸವ ಆಗುತ್ತೆ, ಏನು ಯೋಚನೆ ಬೇಡ ಅಂತ ಅಷ್ಟು ಹೇಳಿ ಅವರು ಎಲ್ಲ ಪರೀಕ್ಷೆ ಮಾಡಿ ನರ್ಸಿಗೆ ಅವರಿಗೆ ಔಷಧಿ ತೊಗೊಳಕ್ಕೆ ಹೇಳು, ಅವರೇನಾದರೂ ಕಾಪಿ ಗಿಪಿ ಕುಡಿಯೋದಾದರೆ ಕುಡಿಲಿಕ್ಕೆ ಹೇಳು ಅಂಥೇಳಿ ಡಾಕ್ಟ್ರು ಅವ್ರ ಮನೆಗೆ ಹೊರಟೋದ್ರು. ಆನಂತರ ಕಾಮರಾಜ್ ಮತ್ತು ವಿಜಯ ಅವರು ಅವರ ಅಣ್ಣ ತಮ್ಮಂದರು ಮನೆಯಲ್ಲಿದ್ದರು. ಆಗ ಆ ಅಮ್ಮನನ್ನು, ಯಾತಕ್ಕೂ ನಿಮ್ಮ ಅಮ್ಮನನ್ನು ಕರೆಸ್ಕೊಂಬಿಡಿ ಈಗಲೇ ಅಂತ ಡಾಕ್ಟ್ರು ಹೇಳಿದರು. ಅದಕ್ಕಾಗಿ ಅವರು ತಮ್ಮ ಅಣ್ಣನನ್ನು ಕಳುಹಿಸಿಕೊಟ್ರು. ಆ ಅಣ್ಣ ಕಾರ್ ತೊಗೊಂಡು ಅಮ್ಮನನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಹೋಗಿದ್ದಾರೆ. ಸ್ವಲ್ಪ ಸಮಯ ಕಳೀತು. ತುಂಬ ಏನೋ ತಿನ್ನಬೇಕು ಅಂತ ಅನಿಸ್ತು, ಹಸಿವೆ ಆಗ್ತಾಯಿದೆ. ತನ್ನ ತಮ್ಮನನ್ನು ಕರೆದು ಸ್ವಲ್ಪ ಕಾಫಿ ತೊಗೊಂಬ, ಏನಾದ್ರು ತಿನ್ಲಿಕ್ಕೆ ತೊಗೊಂಬ, ನಂಗೆ ಹಸಿವಾಗ್ತಾಯಿದೆ, ಏನೋ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರು. ಅಕ್ಕ ತರ್ತೇನೆ ಅಂಥೇಳಿ ಆ ತಮ್ಮನೂ ಕೂಡ ಕೆಳಗಿಳಿದು ಅವರು ಅಂಗಡಿ ಕಡೆಗೆ ಹೋದರು. ಆನಂತರ ಏನಾದರೂ ರಾತ್ರಿ ನೋವು ಜಾಸ್ತಿ ಆದರೆ ಈ ಔಷಧ ತೊಗೊಳ್ಳಿ ಅಂತ ಹೇಳಿ ಆ ಡಾಕ್ಟ್ರ್ ಹೇಳಿದ್ರು. ನರ್ಸು ಕೂಡ ಈ ಔಷಧ ತೊಗೊಂಡು, ಕಾಫಿ ತೊಗೊಂಡು, ತಿಂಡಿ ತೊಗೊಂಡು, ಯಾವ ಔಷಧ ತೊಗೊಳ್ಳಿ, ನಾನು ಹೇಗಿದ್ರು ಬೆಳಗ್ಗೆ 6 ಗಂಟೆ ಮೇಲೆ ಪ್ರಸವ ಆಗೋದು, ಆಗ ಬರ್ತೇನೆ ಅಂಥೇಳಿ ನರ್ಸು ಕೂಡ ಹೊರಟೋದ್ಲು. ಆನಂತರ ಆ ಔಷಧಿ ಏನು ಬರ್ಕೊಟ್ಟಿದ್ರು, ಆ ನೋವು ಹೆಚ್ಚಾದಾಗ ತನ್ನ ಗಂಡನಿಗೆ ಹೇಳಿದ್ರು, ನನ್ನ ತಮ್ಮನಿಗೆ ನೀವು ಈ ಔಷಧಿ ತರಲಿಕ್ಕೆ ಹೇಳಿಬಿಡಬೇಕಾಗಿತ್ತು, ಒಟ್ಟಿಗೆ ತರ್ತಾ ಇದ್ದ ಹಾಗೆ ಅಂತ. ಏನು ಯೋಚನೆ ಮಾಡಬೇಡ, 5 ನಿಮಿಷ ನಾನು ತೊಗೊಂಡು ಬರ್ತೇನೆ ಅಂಥೇಳಿ ಅವರ ಗಂಡ ಕಾಮರಾಜ್ ಅವರು ಕೂಡ ಆ ಮಾತ್ರೆ ತೆಗೆದುಕೊಂಬರಲಿಕ್ಕೆ ಅಂಥೇಳಿ ಆಸ್ಪತ್ರೆಗೆ ಹೋದರು. ಹೀಗೆ ಇಲ್ಲಿ ಅಮ್ಮನನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಅಣ್ಣ ಹೋಗಿದ್ದಾರೆ, ಆಹಾರ ತರ್ತೇನೆ ಅಂತ ತಮ್ಮ ಹೋಗಿದ್ದಾನೆ, ಔಷಧ ತರ್ತೇನೆ ಅಂತ ಹೇಳಿ ಗಂಡ ಹೊರಗೆ ಹೋಗಿದ್ದಾರೆ. ನಾಳೆ ಬೆಳಿಗ್ಗೆ ತಾನೇ ಪ್ರಸವ ಅಂತ ನರ್ಸು ಹೋಗಿದ್ದಾಳೆ. ಅಷ್ಟರಲ್ಲಿ ತುಂಬ ಪ್ರಸವ ವೇದನೆ ಆಯಿತು. ವೇದನೆ ಆದಾಗ ಯಾರೂ ಹತ್ತಿರ ಇಲ್ಲ, ಮಗು ಈಗಲೇ ಹುಟ್ಟುಬಿಡುತ್ತೆ ಅಂತ ಅನಿಸ್ತಾ ಇದೆ, ಏನು ಮಾಡೋದು ಅಂತ ಗಾಬರಿಯಾಗಿದ್ದಾರೆ. ಆಗ ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಆಯಾ ಕಣ್ಣಿಗೆ ಬಿದ್ದರು. ಆ ಆಯಾ ಕರೆದು, ನೋಡು ನನಗೆ ಬಾತ್ರೂಮಿಗೆ ಹೋಗಬೇಕಾಗಿದೆ, ಆದರೆ ಈಗಲೇ ಮಗು ಹುಟ್ಟುಬಿಡ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ, ಯಾರ್ಯಾರು ಸಿಸ್ಟರ್ನ ಕರ್ಕೊಂಬ, ಡಾಕ್ಟ್ರಿಗೆ ಫೋನ್ ಮಾಡು ಹಾಗೆ ಅಂತಂದರು. ಆಗ ಆಯಾ ಹೇಳಿದ್ರು, ಇಷ್ಟು ಹೊತ್ತಿನಲ್ಲಿ ಈ ಮಧ್ಯರಾತ್ರಿ ಒಳಗೆ ಆ ಡಾಕ್ಟ್ರು ನರ್ಸುಗಳು ಯಾರೂ ಸಿಗಲ್ಲ, ಬರಲ್ಲ, ಏನು ಯೋಚನೆ ಮಾಡಬೇಡಿಮ್ಮ, ನಾನು ಈ ಆಸ್ಪತ್ರೆ ಒಳಗೆ ಕೆಲಸ ಮಾಡೋದು, ನಾನು ನಿಮ್ಮ ಜೊತೆಗೆ ಇರ್ತೇನೆ, ಯೋಚನೆ ಮಾಡಬೇಡಿ ಹಾಗೆ ಅಂತಂದ್ಲು. ಒಂದು 5 ನಿಮಿಷದ ಹತ್ತರಲ್ಲಿ ಪ್ರಸವವೇ ಆಯಿತು. ಆ ಆಯಾ ಸಹಾಯ ಮಾಡಿದ್ರು. ಹೆಣ್ಣು ಮಗು ಆಯಿತು. ಗಡಿಯಾರ ತಲೆ ಎತ್ತು ನೋಡ್ತಾರೆ, 3:15 ಟೈಮು, ಹೆಣ್ಣು ಮಗು ಆಯಿತು.
ಅನಂತರ ಇವರೆಲ್ಲ ಬಂದರು, ಹೋದವರೆಲ್ಲ ಬರುವಷ್ಟರೊಳಗೆ ಗಂಡ ಬಂದರು, ಅಣ್ಣ ತಮ್ಮಂದರು ಬಂದರು, ಅಮ್ಮ ಬಂದರು. ಅವರೆಲ್ಲ ಬರುವಷ್ಟೊತ್ತಿಗೆ ಪ್ರಸವ ಆಗಿ ಹೋಯಿತು. ಅನಂತರ ಡಾಕ್ಟ್ರಿಗೆ ವಿಷಯ ತಿಳಿಸಿದ್ರು, ಡಾಕ್ಟ್ರು ಬಂದರು. ಆಮೇಲೆ ಇದೆಲ್ಲ ವಿಷಯ ಆದಮೇಲೆ ಇದು ಹೇಗಾಯಿತು, ಈ ಆಯಾ ಯಾರು ಅಂತ ಚರ್ಚೆ ಶುರುವಾಯಿತು. ಆಗ ಅದನ್ನು ವಿಚಾರ ಮಾಡಿದಾಗ ಆ ಆಯಾ ಒಬ್ಬ ಮುಸ್ಲಿಂ ಮಹಿಳೆ, ಅವಳು ಅದೇ ಆಸ್ಪತ್ರೆಯೊಳಗೆ ಕೆಲಸ ಮಾಡುವವಳು, ಟಾಯ್ಲೆಟ್ ಕ್ಲೀನ್ ಮಾಡುವ ಕೆಲಸದಲ್ಲಿ ಅವಳನ್ನು ನಿಯೋಜನೆ ಮಾಡಿದ್ದಾರೆ. ಅವಳು ದಿನ ಬಂದು ಟಾಯ್ಲೆಟಲ್ಲಿ ಕ್ಲೀನ್ ಮಾಡಿ ಹೋಗ್ತಾಳೆ. ಅದೇ ಆಸ್ಪತ್ರೆಗೆ ಬರುವ ಒಬ್ಬ ಮುಸ್ಲಿಂ ಮಹಿಳೆ ಅಂತ ವರ್ತಮಾನ ಗೊತ್ತಾಯಿತು. ಅವಳು ಎಷ್ಟು ಗಂಟೆಗೆ ಬರ್ತಾಳೆ, ಅವಳು ಯಾಕೆ ಮಧ್ಯರಾತ್ರಿ 3 ಗಂಟೆಗೆ ಬಂದಿದ್ಲು ಹಾಗೆ ಅಂತ ಚರ್ಚೆ ಆಯಿತು. ಇಲ್ಲ, ಅವರು 3 ಗಂಟೆಗೆಲ್ಲ ಬರಲ್ಲ, ಅವರು ಪ್ರತಿನಿತ್ಯ 6 ಗಂಟೆ ಮೇಲೆ ಬರೋದು ಅವ್ರ ಆಸ್ಪತ್ರೆಗೆ ಹಾಗೆ ಅಂತಂದರು. ಆ ದಿನವೂ 6 ಗಂಟೆ ಆದಮೇಲೆ ಆ ಮಾಮೂಲಾಗಿ ಆಯಾ ಆಸ್ಪತ್ರೆಗೆ ಬಂದಿದ್ದಾರೆ. ಮಧ್ಯರಾತ್ರಿ ಬಂದ ಆಯಾ ಯಾರು, ಅಲ್ಲಿ ಕೆಲಸ ಮಾಡುವ ಆಯಾ ಹಾಗೆಯೇ ಈ ಆಯಾನು ಕಾಣಿಸಿದ್ದಾರೆ. ಆದರೆ ಮಧ್ಯರಾತ್ರಿ ಬಂದೇ ಇಲ್ಲ. ಅವರು ಬಂದಿದ್ದು ಬೆಳಗ್ಗೆ 6 ಗಂಟೆ ಮೇಲೆ ಮನೆಗೆ ಆಸ್ಪತ್ರೆಗೆ ಬಂದಿದ್ದಾರೆ. ಆಗ ರಾಘವೇಂದ್ರ ಸ್ವಾಮಿಗಳು ಹೇಳಿದ ಮಾತು ನೆನಪಾಯಿತು. ಸುಮಾರು 5ನೇ ತಿಂಗಳಿನಲ್ಲೇ ಕನಸಿನಲ್ಲಿ ಬಂದು, ನಿನಗೆ ಸುಖಪ್ರಸವ ಆಗತ್ತೆ, ಗುರುವಾರ 3:15 ನಿನ್ನ ಜೊತೆಗೆ ನಿನ್ನವರು ಯಾರೂ ಇರಲ್ಲ, ನಾನೇ ಸಹಾಯಕ್ಕೆ ಬರ್ತೇನೆ, ನಾನೇ ನಿಂತಿರ್ತೇನೆ, ಏನು ಯೋಚನೆ ಮಾಡಬೇಡ ಅಂತ ರಾಘವೇಂದ್ರ ಸ್ವಾಮಿಗಳೇನು ಅವತ್ತು ಕನಸಲ್ಲಿ ಕೆಲವು ತಿಂಗಳುಗಳ ಹಿಂದೆ ಕನಸಿನಲ್ಲಿ ಏನು ಹೇಳಿದ್ರು, ಅದು 1 ನಿಮಿಷವೂ ಹೆಚ್ಚು ಕಡಿಮೆ ಆಗದೆ, ಒಂದು ಘಟನೆಯೂ ಆಚೆ ಈಚೆ ಆಗದೆ ಅಷ್ಟೆಲ್ಲ ಘಟನೆಗಳು ಹಾಗೆ ಸಂಭವಿಸಿತ್ತು. ಕೊನೆಯಲ್ಲಿ ತನ್ನ ಹೆಸರು ಗೋಪಿಕಾಂಬ ಅಂತ ನನ್ನ ತಾಯಿ ಹೆಸರಿಡು ಅಂತ ಹೇಳಿದ್ದಾರೆ. ಹಾಗಾದರೆ ಕನಸಿನಲ್ಲಿ ಬಂದವರು ರಾಘವೇಂದ್ರ ಸ್ವಾಮಿಗಳೇ ಅಂತ ಅರ್ಥ ಆಯಿತು. ಆದರೆ ಇಲ್ಲಿ ಪ್ರಸವಕ್ಕೆ ಸಹಾಯ ಮಾಡಿದ ಆಯಾ ಅವಳು ಆ ಹೊತ್ತಿಗೆ ಬಂದೇ ಇರಲಿಲ್ಲ. 6 ಗಂಟೆ ಮೇಲೆ ನಿತ್ಯ ಬರೋದು, ಅವತ್ತು 6 ಗಂಟೆಗೆ ಬಂದಿದ್ದಾಳೆ ಅಂತ ವರ್ತಮಾನ ಗೊತ್ತಾಯಿತು. ಆಗ ರಾಘವೇಂದ್ರ ಸ್ವಾಮಿಗಳು ಈ ರೂಪದಿಂದ ಬಂದು ಆ ಪ್ರಸವಕ್ಕೆ ಸಹಾಯ ಮಾಡಿದ್ದಾರೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು ನಂಬಿದವರನ್ನು ಎಂದೂ ಕೈ ಬಿಡುವುದಿಲ್ಲ ಅನ್ನೋದು ಅವರಿಗೆ ಪಕ್ಕ ಅನುಭವಕ್ಕೆ ಬಂತು. ಆ ಮಗುವಿಗೆ ಗೋಪಿಕಾಂಬ ಅಂತ ಹೆಸರಿಟ್ಟಿದ್ದಾರೆ. ಆ ಮಗು ತಿಂಗಳ ಮಗುವಾಗಿದ್ದಾಗ ಏನಾದರೂ ಜ್ವರ ಬಂದು ಅತ್ತರೆ ಅಥವಾ ಏನಾದರೂ ನೋವಾಗಿ ಅತ್ತರೆ ಕೂಡಲೇ ಅವರು ಗುರುರಾಜ ನವರತ್ನಮಾಲೆ ಅಂತ ಒಂದು ಇದೆ, ಅದರಲ್ಲಿ ಭೂಮಿಯನ್ನು ಕಾಪಾಡುವ ಗುರುರಾಜ ಜೋ ಜೋ ಅನ್ನುವ ಪದ್ಯವನ್ನು ಹಾಡಿದರೆ ಆ ಮಗು ಕೂಡಲೇ ಅಳು ನಿಲ್ಲಿಸ್ತಾ ಇತ್ತು. ಕೂಡಲೇ ಅಳು ನಿಲ್ಲಿಸಿ ನಗನಗುತ್ತಾ ಸಂತೋಷವಾಗಿರ್ತಾ ಇತ್ತು. ಅದು ಇವತ್ತಿಗೂ ಅವರಿಗೆ ಅನುಭವಕ್ಕೆ ಬಂದ ಸಂಗತಿ ಅನ್ನುವುದನ್ನು ಅವರು ಹೇಳಿದ್ದಾರೆ. ಇಂಥ ಒಂದು ಈ ಸಂತಾನ ಆದ ಮೇಲೆ ವೈದ್ಯರು ಹೇಳಿದ ಹಾಗೆ ಅವ್ರಿಗೇನೇನು ಹೆಣ್ಮಕ್ಕಳ ತೊಂದರೆಗಳಿತ್ತು ಅಷ್ಟೂ ತೊಂದರೆ ಈ ಪ್ರಸವದ ಜೊತೆಯಲ್ಲೇ ಪರಿಹಾರ ಆಯಿತು. ಹಾಗಾಗಿ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ, ಶಾರೀರಿಕವಾದ ಎಲ್ಲ ದೋಷಗಳನ್ನು ನಾಶ ಮಾಡಿ ಅವ್ಯಾತ್ ರಾಘವೇಂದ್ರ ಪ್ರಭುಗಳು ನಮ್ಮನ್ನು ಕಾಪಾಡಲಿ ಅನ್ನುವ ಕೋರಿಕೆ ರಾಘವೇಂದ್ರ ಸ್ತೋತ್ರದಲ್ಲಿ ಏನು ಬಂದಿದೆ ಅದನ್ನು ಮನಸಾರೆ ಅನುಭವಿಸಿದ ಮಹಾನುಭಾವರು ಶ್ರೀಮತಿ ವಿಜಯ ಕಾಮರಾಜ್ ಅವರು ಅನ್ನುವುದನ್ನು ನಾವಿಲ್ಲಿ ನೆನೆಸಿಕೊಳ್ಬೇಕು. ಜೊತೆಯಲ್ಲಿ ಆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವ, ಸಂತಾನವನ್ನು ಸಂಪತ್ತನ್ನು ಜ್ಞಾನಭಕ್ತಿ ವೈರಾಗ್ಯಗಳನ್ನು ವಾಕ್ಪಾಠವ ದೇಹಪಾಠಗಳನ್ನೆಲ್ಲ ನಮಗೆ ಕೊಟ್ಟು ನಮ್ಮ ಶಾರೀರಿಕ ದೋಷಗಳನ್ನು ಪರಿಹಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೋರಿಕೊಳ್ಳುವ ಈ ಶ್ಲೋಕ ಎಷ್ಟು ಅನ್ವರ್ಥವಾಗಿದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ರಾಘವೇಂದ್ರ ಪ್ರಭುಗಳು ಹೇಗೆ ಅನುಗ್ರಹ ಮಾಡ್ತಾರೆ ಅನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಈ ಘಟನೆಯನ್ನು ಶ್ರೀಮತಿ ವಿಜಯ ಕಾಮರಾಜ್ ಅವರ ಜೊತೆಯಲ್ಲಿ ಮಾತನಾಡಿ ಅವರ ಯಜಮಾನರು ಕಾಮರಾಜ್ ಅವರ ಜೊತೆಯಲ್ಲೂ ಕೂಡ ನೇರವಾಗಿ ಸಂಪರ್ಕ ಮಾಡಿ ಅಧಿಕೃತವಾಗಿ ಇದನ್ನು ಚೆನ್ನೈಯಲ್ಲಿರುವಂತಹ ಶ್ರೀ ಅಮ್ಮನ್ ಸತ್ಯನಾಥನ್ ಅನ್ನುವವರು ತಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ. ಹಾಗಾಗಿ ಅಧಿಕೃತವಾದ ಮಾಹಿತಿಯ ಈ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ನಮ್ಮೆಲ್ಲರಿಗೂ ಕೂಡ ಗುರುರಾಯರ ಕರುಣೆಯ ಒಂದು ವೈಶಾಲ್ಯವನ್ನು ತೋರಿಸುವಂಥದ್ದು ಎಂಬುದಾಗಿ ಇಂಥ ಒಂದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದ ಮಹಿಮೆಯನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಮಹಾನುಭಾವರ ಆರಾಧನೆಯ ಕಾಲದಲ್ಲಿ ತತ್ವಜ್ಞಾನ ಪ್ರಸರಣಕ್ಕೋಸ್ಕರ ಆರಂಭಗೊಂಡ ಸಂಸ್ಥೆ ಜ್ಞಾನಗಮ್ಯ ಪ್ರಸರಣ ಸಂಸ್ಥೆ. ಇದೀಗ 6 ವರ್ಷ ತುಂಬಿ 7ನೇ ವರ್ಷಕ್ಕೆ ಯಶಸ್ವಿಯಾಗಿ ಕಾಲಿಟ್ಟಿದೆ. ಇಂತಹ 7ನೇ ವರ್ಷದ ಜ್ಞಾನಗಮ್ಯ ತತ್ವ ಪ್ರಸರಣ ಸಂಸ್ಥೆಯ ಒಂದು ಹುಟ್ಟಿದ ಹಬ್ಬದ ಸಮಾರಂಭದಲ್ಲಿ ರಾಘವೇಂದ್ರ ಸ್ವಾಮಿಗಳಿಂದ ಸಂತಾನವಾದ ಈ ಒಂದು ರೋಚಕ ಮಹಿಮೆಯ ಅನುಸಂಧಾನವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಈ ಸಂಚಿಕೆಯ ವಾಂಗ್ಮಯ ಸೇವೆಯನ್ನು
ಶ್ರೀ ಅರುಣ್ ವತ್ಸ ಮತ್ತು ಕುಟುಂಬದವರು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರದ ಸೀತಾಪತಿ ಶ್ರೀ ರಾಮಚಂದ್ರ ದೇವರ ಅನುಗ್ರಹವಾಗಲಿ. ಮತ್ತು ಜ್ಞಾನಗಮ್ಯ ಪ್ರಸರಣ ಸಂಸ್ಥೆಯೂ ಕೂಡ ರಾಘವೇಂದ್ರ ಸ್ವಾಮಿಗಳ ಪೂರ್ಣ ಅನುಗ್ರಹದಿಂದ ಇನ್ನಷ್ಟು ಸಮಾಜಕ್ಕೆ ತತ್ವಜ್ಞಾನವನ್ನು ತಲುಪಿಸುವುದರಲ್ಲಿ ಯಶಸ್ಸನ್ನು ಪಡೆಯಲಿ ಅಂತ ಕೋರ್ತಾ ಈ ಸಂಚಿಕೆಯನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು, ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು. ಸ್ವಾರ್ಥದಿಂದ ಕೂಡಿ ಏನೇನು ಆಟವಾಡಿ ಬರಿಗೈಲಿ ಕಡೆಗೆ ನಡೆವರು. ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಎಲ್ಲ ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತ ಅನ್ನಕ್ಕೆ ಚಾಚಬಾರದು. ಇನ್ನೇನು ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ನಿನ್ನ ಕೆಲಸದ ಚಪಲೆಲ್ಲ ಬಿಟ್ಬಿಡು. ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದು. ಹಸಿರನು ಆ ಹಸಿರ ಕೊಡುವುದು ಹುಸಿರನು, ಕನ್ನೆ ಕೊಡುವುದು ಬದುಕನು ಆ ಬದುಕೆ ಕೊಡುವುದು. ಮುಂಗಾರು ಮಳೆ ಚಂದ, ತಂಗಾಳಿ ಇನ್ನೂ ಚಂದ, ತಾಯಿ ನಗು ಚಂದ, ಆರತಿ ನುಡಿ ಚಂದ, ಈ ಕಾಲ ಚಂದ, ಸಿಕ್ಕಿ ಕುಣಿವುದು ಇನ್ನೂ ಚಂದ. ಬೇರೆ ಕೆಲಸವು ಏತಗೆ, ಆ ಚಿಂತೆ ಬಿಡು ಇನ್ನೇತಗೆ, ನನ್ನ ಮೇಲಿಡು ನಂಬಿಕೆ, ನೀ ನಂಬಿದೊಡೆಯಲ್ಲಂಜಿಕೆ. ನೇಗಿಲನ್ನು ಹಿಡಿಯುವಾತ, ನೇಗಿಲನ್ನು ಹಿಡಿಯುವಾತ, ದೇಶಕ್ಕೆಲ್ಲ ಅನ್ನದಾತ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ತಮ್ಮಯ್ಯ ನೀ ಕೇಳು, ನಂಬಿ ಕೆಟ್ಟವರಿಲ್ಲ. ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರ
ಕೇಳೋ ತನಕ ಮಣ್ಣಿನ ಮಗನ. ನಂಬಿ ಕೆಟ್ಟವರಿಂದ ನಂಬಿ ಕೆಟ್ಟವರಿಂದ ಮಣ್ಣು ಎಂದೆಂದು ನಂಬಿ ಕೆಟ್ಟವರಿಂದ. ರಕ್ತ ಇದು ನಮ್ಮ ದೇಹದಲ್ಲೆಲ್ಲ ಸಂಚರಿಸಿ ಪೋಷಕಾಂಶಗಳನ್ನು ಎಲ್ಲ ಅಂಗಗಳಿಗೂ ತಲುಪಿಸುವ ಅಂಚೆಕಾರ. ಇಂದಿನ ದಿನಗಳಲ್ಲಿ ದೇಹದ ವಿವಿಧ ಅಂಗಗಳನ್ನು ತಂತ್ರಜ್ಞಾನದ ಮುಖಾಂತರ ಕೃತಕವಾಗಿ ಸೃಷ್ಟಿಸಬಹುದು. ಆದರೆ ರಕ್ತ ಸೃಷ್ಟಿಯಾಗುವುದು ಜೀವಿಯ ದೇಹದಲ್ಲಿ ಮಾತ್ರ. ರಕ್ತದ ಸೃಷ್ಟಿಗೆ ಯಾವುದೇ ಪರ್ಯಾಯಗಳಿಲ್ಲ. ತಲಸೇಮಿಯಾ, ಸಿಕಲ್ ಸೆಲ್, ಬ್ಲಡ್ ಕ್ಯಾನ್ಸರ್ನಂತಹ ರಕ್ತ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ, ಗರ್ಭಿಣಿ ಮಹಿಳೆಯರಿಗೆ, ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರಿಗೆ ಆರೋಗ್ಯವಂತ ರಕ್ತದ ಅಗತ್ಯ ಬಹಳ ಹೆಚ್ಚಿದೆ. ಈ ರೀತಿಯ ತುರ್ತು ಸಂದರ್ಭಗಳಲ್ಲಿ ದೇಹಕ್ಕೆ ರಕ್ತದ ಅವಶ್ಯಕತೆ ಎದುರಾದಾಗ ಅದನ್ನು ಪೂರೈಸಲು ಸಾಧ್ಯವಾಗುವುದು ರಕ್ತದಾನದಿಂದ ಮಾತ್ರ. ಹೀಗಾಗಿಯೇ ರಕ್ತದಾನವು ಶ್ರೇಷ್ಠ ದಾನ ಎನಿಸಿದೆ. ಕರ್ನಾಟಕ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್, ರೋಟರಿ ಸೌತ್ ಪರೇಡ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಕೊರೋನಾ ವಾರಿಯರ್ಸ್ ಆಫ್ ಬನಶಂಕರಿ ಹಾಗೂ ಯೂತ್ ಫಾರ್ ಪರಿವರ್ತನ್ ಆಯೋಜಿಸಿದ್ದ ಈ ರಕ್ತದಾನ ಶಿಬಿರದ ಬಗ್ಗೆ ರೆಡ್ ಕ್ರಾಸ್ನ ರಕ್ತದಾನ ಕಾರ್ಯಕ್ರಮದ ರಾಜ್ಯ ಮಟ್ಟದ ಸಂಯೋಜಕರಾದ ಡಾಕ್ಟರ್ ರಾಜು ಚಂದ್ರಶೇಖರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ರಕ್ತವನ್ನ ಯಾವುದೇ ಒಂದು ಕಾರ್ಖಾನೆಯಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಿ ಒಂದು ಮಾನವೀಯತೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ನಾವಿವತ್ತು ರೋಗಿಗಳಿಗೆ ರಕ್ತವನ್ನ ಪೂರೈಸತಕ್ಕಂತ ಒಂದು ಕೆಲಸವನ್ನ ಮಾಡಬಹುದು. ಆನಂದ್ ರಾಮಚಂದ್ರ ಅವರು ಮನುಷ್ಯತ್ವದ ದೃಷ್ಟಿಯಿಂದ ರಕ್ತದಾನವು ಮಹತ್ವದ್ದಾಗಿದೆ ಎಂದು ಹೇಳಿ ರಕ್ತದಾನ ಶಿಬಿರದ ಬಗ್ಗೆ ತಿಳಿಸಿತು. ಧನ್ಯವಾದಗಳು. ರಕ್ತದಾನದ ಬಗ್ಗೆ ಇರುವ ಊಹಾಪೋಹಗಳ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಬೇಡ. ರಕ್ತದಾನವು ಆರೋಗ್ಯಕ್ಕೆ ಪೂರಕವಾದದ್ದು ಎಂದವರು ರಕ್ತದಾನಿಯಾದ ಕಲ್ಯಾಣಿ ಅವರು. ನಾನು ಬ್ಲಡ್ ಡೊನೇಷನ್ ರೆಗ್ಯುಲರ್ ಆಗಿ ಮಾಡ್ತೀನಿ. ನಾನು ಹೆಲ್ದಿ ಆಗಿದ್ದೀನಿ. 3-4 ಮಂತ್ಸ್ಗೆ ಒಂದ್ಸತಿ ಆರಾಮಾಗಿ ಬ್ಲಡ್ ಕೊಡ್ಬೋದು. ಹೆಲ್ದಿ ಆಗಿರಿ, ಬ್ಲಡ್ ಡೊನೇಟ್ ಮಾಡಿ. ವಿ ಕ್ಯಾನ್ ಸೇವ್ 4 ಲೈಫ್ಸ್. ಒಂದು ಬ್ಲಡ್ ಡೊನೇಷನ್ ಇಂದ 4 ಜನನ ಸೇವ್ ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿ. ಥ್ಯಾಂಕ್ ಯು. ರಕ್ತದಾನಿಯಾದ ಬಾಬು ಅವರು ರಕ್ತದಾನದಿಂದ ಯಾವುದೇ ರೀತಿಯಾದ ತೊಂದರೆಯೂ ಕಾಣಿಸಿಕೊಳ್ಳುವುದಿಲ್ಲ ಎಂದು ಇತರರಿಗೆ ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಕರೆ ನೀಡಿದ್ದು ಹೀಗೆ. ಸೊ ನನಗೂ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಬಂದು ಈ ಥರ ಬ್ಲಡ್ ಡೊನೇಟ್ ಮಾಡ್ತೀರಾ ಅಂತ. ನನಗೂ ಒಂಥರ ಖುಷಿ ಆಯಿತು ಭಾಳ ಕೇಳಿ. ಈಗ ಆಲ್ರೆಡಿ ನಾನು ಒಂದು 5-6 ಸತಿ ಕೊಟ್ಟಿದ್ದೀನಿ. ಏನೂ ತೊಂದರೆ ಆಗಿಲ್ಲ, ತೊಂದರೆನೂ ಆಗಲ್ಲ, ಯಾರೂ ಭಯ ಪಡೋ ಅವಶ್ಯಕತೆನೂ ಇಲ್ಲ. ಸೊ ಇನ್ನೊಂದು 7ನೇ ಸತಿ ಕೊಡ್ತಾ ಇದ್ದೀನಿ. ಸೊ ನಮಗೂ ಒಂಥರ ಬ್ಲಡ್ ರೀಸೈಕಲ್ ಆಗುತ್ತೆ. ಕೊಡೋದ್ರಿಂದ ಒಂದು 4-5 ಜನಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬಂದು ಕೊಡಿ ಅಂತ. ಥ್ಯಾಂಕ್ ಯು. ಹಿಂದೂಸ್ತಾನ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಸ್ಟೇಟ್ ಟ್ರೈನಿಂಗ್ ಕಮಿಷನರ್ ಆದ ಸುರೇಶ್ ಅವರು ರಕ್ತದಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ರೆಡ್ ಕ್ರಾಸ್ನವರು ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿ ತುಂಬ ಜನಗಳಿಗೆ ಒಳ್ಳೆಯದನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಸಮಾಜಕ್ಕೆ ಒಳ್ಳೆಯದಿದು. ಬ್ಲಡ್ ನಿಜಕ್ಕೂ ಎಲ್ಲ ಜನಗಳಿಗೆ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಿಂದೂಸ್ತಾನ್ ಸ್ಕೌಟ್ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ, ಜೀವ ಉಳಿಸಿ. ಆ ಬೋರ್ಡ್ ಬೇರೆ ಸಂಪೂರ್ಣ ಭಗವದ್ಗೀತಾ ಅಂತ ಹಾಕಿದ್ದಾರೆ. ಸಂಪೂರ್ಣ ಎಲ್ಲ ಸಾಧ್ಯವೇ ಇಲ್ಲ. ಎಷ್ಟೋ ಸೀರಿಯಲ್ಗಳೇ ಸಂಪೂರ್ಣ ಆಗಲ್ಲ, ಇನ್ನು ಭಗವಂತ ಸೀರೀಸ್ ಗಟ್ಲೆ ನೂರಾರು ಜನ್ಮಗಳಲ್ಲಿಯೂ ಕೂಡ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಅರಗಿಸಿಕೊಳ್ಳುವ ಯೋಗ್ಯತೆ ನಮಗಿಲ್ಲ. ದೇವರ ಪ್ರತಿ ಗುಣಗಳು ಹೇಗೆ ಪೂರ್ಣವೋ, ದೇವರ ಅವಯವಗಳು ಹೇಗೆ ಪೂರ್ಣವೋ, ದೇವರ ಗುಣ, ದೇವರ ಕಾರ್ಯ ಹೇಗೆ ಪೂರ್ಣವೋ, ದೇವರ ಒಂದು ನಲ್ನುಡಿ, ಒಂದು ಶ್ಲೋಕವೂ ಕೂಡ ಅವನಷ್ಟೇ ಪೂರ್ಣ. ಹಾಗಾಗಿ ನೋಡ್ಲಿಕ್ಕೆ ವಾಮನ, ಅದರ ಅರ್ಥವನ್ನ ಬಿಡಿಸ್ಲಿಕ್ಕೆ ಹೋದಾದ್ರೆ ಅದೇ ಬೆಳೆಯತ್ತೆ ತ್ರಿವಿಕ್ರಮ. ವಾಮನನೇ ಪುಟ್ಟ
ಪುಟ್ಟ ವಾಮನನೇ ತ್ರಿವಿಕ್ರಮನಾಗಿ ಬೆಳೆದದ್ದು. ವಾಮನ ಆಕೃತಿಯ ಗ್ರಂಥ ಅದು ಭಗವದ್ಗೀತೆಯಾದರೆ ಅದನ್ನೇ ತ್ರಿವಿಕ್ರಮ ರೂಪದಲ್ಲಿ ತೋರಿಸಿರ್ತಕ್ಕಂಥದ್ದು ಮಹಾಭಾರತ. ಮಹಾಭಾರತ ಅನ್ನುವ ಕಲ್ಪವೃಕ್ಷದ ಮಕರಂದ, ಅದರ ಎಸೆನ್ಸ್, ಅದರ ಸಾರ ಸರ್ವಸ್ವ ಭಗವದ್ಗೀತೆ. ಯಾವುದನ್ನು ತಿಳಿಯದಿದ್ದರೆ, ಯಾವುದನ್ನು ನೋಡದಿದ್ದರೆ, ಯಾವುದನ್ನು ಶ್ರವಣ ಮಾಡದಿದ್ದರೆ ಮನುಷ್ಯ ಜನ್ಮ ವೇಸ್ಟ್, ಅದು ವ್ಯರ್ಥವೋ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ, ಏತತ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಮನುಷ್ಯನಾಗಿ ಬಂದದ್ದು ಸಾರ್ಥಕ ಆಯಿತು ಅಂತಾಗಬೇಕಾದ್ರೆ ಅವ ಎಲ್ಲ ಪ್ರಾಣಿಗಳಿಗಿಂತಲೂ ಡಿಫ್ರೆಂಟ್ ಅಂತ ಅನ್ನಿಸ್ಕೊಳ್ಬೇಕಾದ್ರೆ, ಜನ್ಮ ಸಾರ್ಥಕ ಆಗಬೇಕಾದ್ರೆ ಈ ಗ್ರಂಥವನ್ನು ಶ್ರವಣ ಮಾಡಬೇಕು. ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತಾರೆ ಜಗದ್ಗುರು ಮಧ್ವಾಚಾರ್ಯರು. ಭಗವದ್ಗೀತೆಯ ಆ ಗ್ರಂಥದ ಹಿರಿಮೆ, ಅದರ ಮಹಿಮೆ ಎಷ್ಟು ದೊಡ್ಡದು ಅನ್ಲಿಕ್ಕೆ ಒಂದು ಉದಾಹರಣೆ ಮಾತ್ರ. ಜಗದ್ಗುರು ಮಧ್ವಾಚಾರ್ಯರು 17 ಪುರಾಣಗಳ ದೃಷ್ಟಿಕೋನ, 17 ಪುರಾಣಗಳು ಮತ್ತು ಅದರ ಒಟ್ಟಿಗೆ ರಾಮಾಯಣ, 18 ಪುರಾಣಗಳಿಗೆ ಸೇರಿಸಿ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ. ಇಷ್ಟರ ಒಳಗೆ ಅಷ್ಟರ ವಿಚಾರದ ವಿಮರ್ಶೆಯನ್ನ, ಅದನ್ನು ನೋಡುವ ದೃಷ್ಟಿಕೋನವನ್ನು, ಸರಿಯಾಗಿ ಅರ್ಥೈಸುವ ಕ್ರಮವನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರು ಆಚಾರ್ಯ ಮಧ್ವರು. 18 ಪುರಾಣಗಳ ವಿವೇಚನೆಯನ್ನು ಒಂದು ಗ್ರಂಥದಲ್ಲಿ ಮಾಡಿದ್ದಾರೆ. ಆದರೆ ಆ 18 ಗ್ರಂಥಗಳ ಒಳಗೆ ಒಂದನ್ನು ಸೇರಿಸಲಿಲ್ಲ. ಅದ್ಯಾವುದಂದ್ರೆ ಶ್ರೀಮದ್ ಭಾಗವತ. ಭಾಗವತಕ್ಕೆ ಒಂದು ಸಪರೇಟ್ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದು ಶ್ರೀಮದ್ ಭಾಗವತ ತಾತ್ಪರ್ಯ ಅಂತ. ಇದು ಎರಡಾದರೆ ಇದಕ್ಕಿಂತಲೂ ಹಿರಿಮೆ, ಇದಕ್ಕಿಂತಲೂ ಗರಿಮೆ, ಮಹಿಮೆ ಅಂದರೆ ಭಗವದ್ಗೀತೆ. ಒಂದು ಗ್ರಂಥಕ್ಕೆ 2 ಗ್ರಂಥಗಳ ವ್ಯಾಖ್ಯಾನ. ಇದು ಆಶ್ಚರ್ಯ. 2 ದೃಷ್ಟಿಕೋನ. ನಾವು ಅಕ್ಷರವನ್ನ, ಶ್ಲೋಕವನ್ನ ನೋಡುವಾಗ ಒಂದು ಕಣ್ಣಲ್ಲಿ ನೋಡಬಾರ್ದು, 2 ಕಣ್ಣಲ್ಲಿ ನೋಡಬೇಕು. 2 ಕಣ್ಣು ಅಂದ್ರೆ ಇದು 2 ಕಣ್ಣು ಒಂದರ್ಥ, ಇನ್ನೊಂದು ಹೊರಗಿನ ಕಣ್ಣು, ಒಳಗಿನ ಕಣ್ಣು, 2 ಕಣ್ಣಿನಿಂದಲೂ ನೋಡಬೇಕು ಅಂತ ಹೇಳಿ ಏನೋ ಒಂದು ಶ್ರೀಮದ್ ಭಗವದ್ಗೀತೆಗೆ ಗೀತಾ ಭಾಷ್ಯ ಅಂತ ಒಂದು ಉಪನಿಷತ್ತುಗಳಿಗೆ ಶ್ರುತಿ ಶಿರಸ್ ಅಂತ ಕರೀತಾ ಇದ್ದಾರೆ. ಉಪನಿಷತ್ತುಗಳು ಭಗವಂತನ ಸಮೀಪಕ್ಕೆ ಓದುವವರನ್ನ, ಅಧ್ಯಯನ ಮಾಡುವವರನ್ನ ಕರೆದುಕೊಂಡು ಹೋಗುವಂತಹ ಗ್ರಂಥಕ್ಕೆ ಉಪನಿಷತ್ತುಗಳು ಅಂತ ಕರೀತಾ ಇದ್ದಾರೆ. ಇಂಥ ಉಪನಿಷತ್ತುಗಳೇ ಗೋವುಗಳು. ಸರ್ವೋಪನಿಷದೋ ಗಾವಹ. ಈ ಗೋವಿನ ಹಾಲನ್ನ ಕರೆಯುವವ ದೊಗ್ಧ ಗೋಪಾಲನಂದನ ಕೃಷ್ಣ. ಆ ಉಪನಿಷತ್ತುಗಳಲ್ಲಿ ಅಡಕವಾದ ರಸವನ್ನ ನಮ್ ತನಕ ಬರುವ ಹಾಗೆ ಕರೆದು ಕೊಟ್ಟವ ಕೃಷ್ಣ. ಹಾಲು ಬರ್ಬೇಕಂತಾದ್ರೆ ಕರು ಬೇಕು, ಕರು ಇಲ್ಲ ಅಂತಾದ್ರೆ ಹಸು ಹಾಲು ಕೊಡೋಲ್ಲ. ಅದು ಕ್ರಮ ಅಲ್ಲ. ಏನ್ ಬೇಕಿಲ್ಲ ಆಚಾರ್ಯ, ಕರು